ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದಸ್ ಲೈಫ್ ಕನ್ನಡ. ಸುಮಾರು 15 ದಿನದ ವಿಡಿಯೋ ಇದು. ಗುರುವಾರ ಪೌರ್ಣಮಿ ದಿನದ್ದು ವಿಡಿಯೋ. 15 ದಿನ ಆಗೇ ಹೋಯಿತು ಕಂಟಿನ್ಯೂಸ್ ಆಗಿ. ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಎಲ್ಲರೂ ಮಂತ್ರಾಲಯಕ್ಕೆ ಹೋದರು, ನಾನು ಮಂತ್ರಾಲಯಕ್ಕೆ ಹೋಗಿರಲಿಲ್ಲ. ಅಮ್ಮನ್ನ ಕರ್ಕೊಂಡು ಹಾಸ್ಪಿಟಲ್ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾನು ಮಂತ್ರಾಲಯಕ್ಕೆ ಹೋಗದೆ ಬೇಗನೆ 3:30 ಅವ್ರ ಮನೆ ಬಿಟ್ಟಿದ್ದರಿಂದ ನಾನು ಬೇಗನೆ ಎದ್ದಿದ್ದೆ. ಸೊ ಸ್ನಾನ ಎಲ್ಲ ಮಾಡಿಬಿಟ್ಟು ಅವ್ರು ಹೋಗೋಷ್ಟೊಳಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಮಲಗೋದು, ಸರಿ ಅಷ್ಟರೊಳಗಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬುಧವಾರ ಬಂದು ಅಮಾವಾಸ್ಯೆ ಇತ್ತು, ಪೌರ್ಣಮಿ ಇತ್ತು. ಇನ್ನು ಗುರುವಾರ ಬೆಳಗ್ಗೆಗೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದು. ಸೊ ನಂದು ಪೀರಿಯಡ್ಸ್ ಟೈಮ್ ಕೂಡ 5 days 6 days ಆಗಿದ್ದರಿಂದ ಅವತ್ತೊಂದು ದಿನ ಬಿಟ್ಬಿಟ್ಟು ಮಾರನೇ ದಿನ ದೇವ್ರ ಸಾಮಾನು ಬೆಳಗ್ಗೆನೇ ಎತ್ತು 7 ಗಂಟೆ ಒಳಗಡೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಪೂಜೆ ಮಾಡಿಬಿಟ್ಟು ಹಾಸ್ಪಿಟಲ್ಗೆ 8:15 ಹೋಗಬೇಕು ಅಂದ್ಕೊಂಡು ಮಾಡ್ಕೊಂಡಿದ್ದು. ಸೊ ಹಾಗೆ ಟಿಫನ್ ಕೂಡ ಮಾಡ್ಕೋಬೇಕಾಗಿತ್ತು ನಮ್ಮಿಬ್ರಿಗೂ. ಸೊ ನನಗೆ ಹಾಸ್ಪಿಟಲ್ ಫುಡ್ಡು ಅಷ್ಟು ನಂಗೆ ಸೇರಲ್ಲ, ಔಟ್ಸೈಡ್ ಫುಡ್ಡು. ಸೊ ಹಾಗಾಗಿ ಬೇಗ ಎದ್ದು ಮನೆಯಲ್ಲೇ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಹೋಗೋವಂಥ ರೂಢಿ ನನಗೆ. ಸೊ ನಾನು ಎದ್ದು ಫಸ್ಟ್ ಇದನ್ನೆಲ್ಲ ಫೋಟೋಸ್ ಎಲ್ಲ ಎತ್ತಿಬಿಟ್ಟು ದೇವ್ರ ಸಾಮಾನೆಲ್ಲ ಎತ್ತಿ ಕ್ಲೀನ್ ಮಾಡಿ ಇದು ಮಾಡಿಕೊಂಡೆ. ಸ್ವಲ್ಪ ಫ್ರೀಯಾಗಿದ್ದೀನಿ ಅಂದರೆ ಏನು ಮಾಡ್ತೀನಪ್ಪ ಅಂದರೆ ಸೋಪ್ ಹಾಕ್ಬಿಟ್ಟು ವಿಮ್ ಜೆಲ್ ಹಾಕಿ ನೀಟಾಗಿ ಆ ಕಬೋರ್ಡ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಫಸ್ಟು. ಅದೆಲ್ಲ ಕ್ಲೀನ್ ಮಾಡಿದಾದಮೇಲೆ ಸೆಕೆಂಡ್ ಟೈಮು ಮತ್ತೆ ಇನ್ನೊಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ದೇವ್ರ ಫೋಟೋಸ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಅದನ್ನು ಜೋಡಿಸ್ಕೊಂಡು ಹುಣಸೆಹಣ್ಣು ಮತ್ತು ಇದರಲ್ಲಿ ಸಬೀನಾ ಪೌಡರ್ ಹಾಕಿ ದೇವ್ರ ಸಾಮಾನೆಲ್ಲ ಉಜ್ಜಿ ಒರೆಸಿ ಅರಿಶಿನ ಕುಂಕುಮ ಹಾಕಿ ದೇವ್ರ ಫೋಟೋಸ್ ಎಲ್ಲ ಜೋಡಿಸಿ ಪೂಜೆ ಮಾಡೋದು. ಸೊ ಇದು ಬಂದು ಅಮ್ಮ ಅವಾಗಿಂದ 15 ದಿನ ವಾರಕ್ಕೊಂದ್ಸತಿ ರೂಢಿ ಮಾಡ್ಕೊಂಡು ಬಂದಿದ್ರು. ಬಟ್ ನಾನು ಬಂದು ವಾರಕ್ಕೊಂದ್ಸತಿ ಇದ್ದಿದ್ದು 15 ದಿನಕ್ಕೊಂದ್ಸತಿ ಮಾಡಿಕೊಂಡೆ. ಈಗ ಹೋಟೆಲ್ ಇಟ್ಟ ಮೇಲೆ ಆ್ಯಂಡ್ ಅಂಗಡಿ ಆದಮೇಲೆ ಕೆಲಸ ಜಾಸ್ತಿ ಆದಮೇಲೆ ಹೆಂಗಾಗ್ಬಿಡ್ತು ಅಂದರೆ ಅಷ್ಟು ಕೆಲಸ ತಿಂಗಳಿಗೊಂದ್ಸತಿ ಆಗಿಬಿಡುತ್ತೆ, ಒಂದೊಂದ್ಸತಿ 15 ದಿನಕ್ಕೊಂದ್ಸತಿ ಆಗಿಬಿಡುತ್ತೆ. ಸೊ ಲೇಟ್ ಆಗಿಬಿಡುತ್ತೆ ನನಗೆ ಕೆಲಸಗಳು. ಹಾಗಾಗಿ ನಾನು ಬಂದು ಯಾವಾಗ ಆಗುತ್ತೆ ನನಗೆ ಆ ಟೈಮಲ್ಲಿ ಮಾತ್ರನೇ ಮಾಡ್ಕೋತಾ ಇರ್ತೀನಿ. ಸೊ ಮೇಲೆ ಎಲ್ಲ ಧೂಳಿತ್ತು, ಅದನ್ನೆಲ್ಲ ನೀಟಾಗಿ ಒರೆಸಿ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಫಸ್ಟು ಧೂಳು ಹೊಡ್ಕೊಂಡೆ, ಆಮೇಲೆ ತೇವದ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋವಂಥ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ದೇವ್ರ ಮನೆಯಲ್ಲಿ ನಾನು ದೇವ್ರನ್ನ ಹೇಗೆ ಜೋಡಿಸ್ತೀನಿ ಹೇಗೆ ಅಂತ ನೋಡಿರ್ತೀರಲ್ಲ. ನಿಮಗೇನಾದರೂ ನಾನೆಲ್ಲಾದರೂ ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು ಅಂತ ಅನಿಸಿದ್ರೆ ನನಗೆ ತಿಳಿಸ್ಕೊಡಿ. ಸೊ ಈ ಕಡೆ ವೆಂಕಟರಮಣ ಸ್ವಾಮಿ ಇಟ್ಟಿದ್ದೀನಿ, ವೆಂಕಟರಮಣ ಸ್ವಾಮಿ ಪಕ್ಕ ಬಂದು ರಾಯರದು ವಿಗ್ರಹ ಇಟ್ಟಿದ್ದೀನಿ ಚಿಕ್ಕದು. ಅದಾದಮೇಲೆ ಅವ್ರ ಪಕ್ಕ ಮನೆ ದೇವರು, ಅದರ ಪಕ್ಕ ಬಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಕೆಳಗಡೆ ಬಂದು ಲಕ್ಷ್ಮಿ ಮತ್ತು ಗಣೇಶ, ಇದು ಅನ್ನಪೂರ್ಣೇಶ್ವರಿ ಇಟ್ಟಿದ್ದೀನಿ. ಲಕ್ಷ್ಮಿ ಪಕ್ಕ ಬಂದು ಚಿಕ್ಕದು ಲಕ್ಷ್ಮೀದ ವಿಗ್ರಹ ಇಟ್ಟಿದ್ದೀನಿ. ಇಷ್ಟು ಇಟ್ಟು ಮೇಲೆ ಪೋರ್ಷನ್ನಲ್ಲಿ ಕಳಶ ಇಟ್ಟು ಕಳಶದ ಪಕ್ಕ ದೇವ್ರಿಗೆ 2ಗೆ ಇದಿಟ್ಬಿಟ್ಟು ಮಾಡೋದು. ಇನ್ನು ರಾಯರಿಗೆ ತುಪ್ಪ ದೀಪ ಹಚ್ತೀನಿ ಮಣ್ಣದ್ರಲ್ಲಿ. ಸೊ ಹಾಗಾಗಿ ರಾಯರಿಗೆ ಆವಾಗವಾಗ ತುಪ್ಪ ದೀಪ ಹಚ್ತೀನಿ ಆ್ಯಂಡ್ ಧೂಪ ಹಚ್ತಾ ಇರ್ತೀನಿ. ಸೊ ನನಗೆ ಗೊತ್ತಿಲ್ಲ 4 ದೀಪ ಹಚ್ಬೋದು ಹಚ್ಚಬಾರ್ದು ಅಂತ. ಕೆಲವ್ರು ಹೇಳ್ತಾರೆ ಮಣ್ಣು ದೀಪ ರಾಯರಿಗೆ ಸಪ್ರೇಟ್ ಹೋಗುತ್ತಲ್ಲ ತುಪ್ಪದ ದೀಪ, ಡೈಲಿ ಹಚ್ಬೋದು ಅಂತ. ಕೆಲವ್ರು ಹೇಳ್ತಾರೆ 4 ದೀಪ ಹಚ್ಚಬಾರ್ದು ಅಂತ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಮಣ್ಣದ ದೀಪ 4 ದೀಪ ಒಂದೇ ಕಡೆ ಬರುತ್ತೆ, ಇಲ್ಲ ಸಪ್ರೇಟಾಗಿ ಏನಾದರೂ ರಾಯರನ್ನ ಇಟ್ಟು ಪೂಜೆ ಮಾಡಬೇಕಾ, ಇಲ್ಲ ಅಲ್ಲೇ ರಾಯರಿಗೆ ಆ ತುಪ್ಪ ದೀಪ ಹಚ್ಬೋದಾ ಅಂತ. ಸೊ ಯಾರಿಗಾದ್ರೂ ದೊಡ್ಡವ್ರಿಗೆ ಗೊತ್ತಿರುತ್ತೆ ಅಲ್ಲ, ಗೊತ್ತಿದ್ರೆ ನನಗೆ ತಿಳಿಸ್ಕೊಡಿ, ಯಾಕಂದರೆ ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ರಾಯರಿಗೆ ತುಪ್ಪ ದೀಪ ಅಂದರೆ ಮನೇಲಿ ತುಪ್ಪ ಇದ್ದರೆ, ಅಕಸ್ಮಾತ್ ನನಗೆ ಟೈಮ್ ಇದ್ದರೆ ಅಂಥ ಟೈಮಲ್ಲಿ ತುಪ್ಪ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಜಸ್ಟ್ ಪೂಜೆ ಮಾಡಿದಷ್ಟೇ. ಮನೆಯೆಲ್ಲ ಕ್ಲೀನ್ ಮಾಡಿ ಅವ್ರು ಇರಲಿಲ್ಲ, ಯಾರೂ ಮನೇಲಿಲ್ಲ ಅಂದ್ಬಿಟ್ಟು ನಾನು ಅಮ್ಮ ಇಬ್ಬರೇ ಅಂದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಜಸ್ಟ್ ದೇವ್ರ ಮನೆ ಕ್ಲೀನ್ ಮಾಡಿರೋದಷ್ಟೇ ವಿಡಿಯೋ, ಬೇರೆ ಏನು ವಿಡಿಯೋನು ಮಾಡ್ಕೊಳಕ್ಕಾಗಿರಲಿಲ್ಲ. ಜಸ್ಟ್ ಹಾಸ್ಪಿಟಲ್ಗೆ ಹೋಗ್ತಾ ಇರೋದ್ರಿಂದ. ಆ್ಯಂಡ್ ಇವತ್ತೊಂದೇ ದಿನ 2 ವಿಡಿಯೋ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದನ್ನು ನಾಳೆಯಿಂದ ಮತ್ತೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಇರುತ್ತೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಎಲ್ಲಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ನನಗೆ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಣ್ಣ ಪುಟ್ಟ ಪ್ರಮೋಷನ್ಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸ್ಬೋದು, ಅದು ಕೂಡ ನಾನು ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್.